ಅಜ್ಜಿ ಅದು ನಿನ್ ತಾಗೊಂದು ವಿಷಯ ಹೇಳ್ಬೇಕಿತ್ತು ಕಣಜ್ಜಿ. ಅದು ಏನೇ ಯಾವಾಗೂ ಯೋನಾರ ಒಂದು ಹೇಳ್ತಿರ್ಬೇಕು ನೀನು. ಹೇಳಿಲ್ಲ ಅಂದರೆ ನಿನಗೆ ತಿಂದಿದ್ದು ಮೈಗೆ ಹತ್ತಕ್ಕಿಲ್ಲ ಅಲ್ವ ನಿನಗೆ? ಏನು ಇಸ್ಯ ಅಂತ ಹೇಳ್ಬಿಟ್ಟು ಹೇಳು ಸರ್ಸರ್ನ. ಅಜ್ಜಿ ನಿಮಗೆ ನಿಮ್ಮ ವಂಶದ ಪಾನ ಮುರಿಯೋದಿ ಅಂದರೆ ಬೋಲು ಮುಖ್ಯ ಅಲ್ವೇನಜ್ಜಿ ನಿಂಗೆ? ಹ್ಞೂ ಮುಖ್ಯನೇ ನೀಯ. ನಮ್ಮ ಯಜಮಾನಪ್ಪ ನಾನು ಸಂದಕ್ಕಿರ್ಲಿ ಅಂತ ಕೊಟ್ಟಿರೋ ಸಂಸಾರ ಇದು. ಗೊತ್ತು ಕಣಜ್ಜಿ. ಅದು ಈ ಮನೆ ಗಂಡಸ್ರವ್ರಲ್ಲಜ್ಜಿ ಎಲ್ಲವನ್ನೂ ಅಷ್ಟೇ ಏನಿಯ ತಾತುಂತರ ಒಳ್ಳೆರಂತೂ ಯಾರೂ ಇಲ್ಲ. ಎಲ್ಲ ಕೆಟ್ಟ ಬಿಡೈತದವೆ ನೀ ಎಲ್ರೂ. ಎಷ್ಟು ಜನ ಕೇಳಿ ಎಲ್ಲರೂ ಹಿಂಗೇನಿಯ, ಯಾರೂ ಸರಿ ಇಲ್ಲ, ಇವನೂ ಇಲ್ಲ. ಈಗ ಹೊಂತೀನಿ ಅಂತ ಹೇಳ್ಬಿಟ್ಟು ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಪ್ಪ ಇವರ ಸಂಸಾರದ ಬಗ್ಗೆ ಮನೆ ಬಗ್ಗೆ ಅಂತಾರೆ ಅಂತ ಹೇಳ್ಬಿಟ್ಟು. ಅದೇ ರಾಮ ಅಣ್ಣ ಐತಲ್ಲ, ಅದೇ ನಿಮ್ಮ ದೊಡ್ಡ ಮೊಮ್ಮಗ ಅವನು ಪ್ರೇಮಿಗೆ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಳು ಅವಳನ್ನು ಸುಪ್ಪಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ರೆಡಿಯಾಗಿ ನಿಂತ್ಬಿಟ್ಟವನೇ. ಅಯ್ಯೋ 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 ಅಯ್ಯೋ, ನಮ್ಮ ವಂಶದ ಮಾನ ಮರ್ಯಾದೆ ಕಳಿಯಕ್ಕೆ ಕುಂತ್ರಿ ನನ್ನ ಮಗ. ಅವನು ಹೀಗೆ ಬಂದಿರೋದು ಸಾಲ್ದ ಶ್ಯಾಮ ಮಾಡಿದ್ರೆ ಸಾಲ್ದ. ಇವಾಗ ಅವ್ನು ಬೇರೆ ಮಾಡಕ್ಕೆ ಹೋಗ್ಬಿಟ್ಟವನ ಕುಂತ್ರಿ ಕೆಲಸ. ನನ್ನ ಮಗು ಏನು ತಗೊಂಡು ಹಾಕ್ಬೇಕು ಹೇಳು? ನಾವಂತೂ ಏನನ್ನ ತಗೊಂಡು ಗಂಬುಸ್ಬೇಕಲ್ಲ. ಅವ್ನಿಗೇನು ಬಂದಿರೋದು ದೊಡ್ಡರೋಗ ಅವನು ಯಾಕೆ ಹಿಂಗೆ ಡೈವರ್ಸ್ ಅಂತ ಹೊಂಟ್ಬಿಟ್ಟವನೇ? ಏನೋ ಗೊತ್ತಿಲ್ಲ ಕಣಜ್ಜಿ, ನನಗೇನು ಗೊತ್ತು. ಆದರೆ ಡೈವರ್ಸ್ ಆಯ್ತೈತೆ ಅಂತ ಇಷ್ಟೇ ಮಾತ್ರ ಕೇಳಬಂತು ನೋಡಿ. ಈಗಲೇ ಹೇಳ್ತಿದ್ದೀನಿ, ನಿಮ್ಮ ಮನೆ ಮಾನ ಮರ್ಯಾದೆ ಹಾಗೆ ನೀವು ಎಲ್ಲ ಉಳಿಬೇಕು ಅಂತ ಹೇಳಿದ್ರೆ ನೀವು ಹೆಂಗನ ಮಾಡಿ ಆ ಡೈವರ್ಸ್ನ ತಡಿಬೇಕಷ್ಟೇ ನೀ. ಇಲ್ಲ ಅಂತ ಹೇಳಿದ್ರು ಅಷ್ಟೇ ಕತೆ ಮುಗ್ದೋಯ್ತು. ಪಿನಿಸ್ ಅನ್ಕೊಳ್ಳಿ ನಿಮ್ಮ ಮನೆ ಸಂಸಾರದ ಕತೆ ಎಲ್ಲಂದ್ರೆ. ಬಾಜಿ ನಮ್ಮ ಅತ್ತೆ ಹೇಳಿದ್ರೆ ನಮ್ಮ ಅತ್ತೆ ಹೇಳಿದ್ದೇನು ಕೇಳೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಬರ್ರಿ ನೀವೇನಾರ ಒಂದು ಮಾಡಿವ್ರಂತೆ. ಅಯ್ಯಯ್ಯೋ, ನಾನು ಬಂದು ಏನೇ ಮಾಡಲಿ? ನಿಮ್ಮ ಅತ್ತೆಗೂ ನಿಮ್ಮ ಮಾಮಗೂ ಹೇಳೋನೇರು. ಜಯಂಗೂ ಹಂಗೆ ಗೌಡ್ರಿಗೆ ಹೇಳಿದ್ರೆ ಏನೋ ಒಂದು ಮಾಡ್ತಾರೆ. ಅಜಯ್ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಮಾಡೋಕ್ಕಿಲ್ಲ, ಅವರು ಕೈಲಿ ಏನು ಮಾಡೋಕ್ಕಾಗಿಲ್ಲ. ನೀವೇ ಸರಿ. ಯಾಕಂದ್ರೆ ನಿಮ್ಮ ಗಂಡು ನಾಸ್ತಿನ ಅವ್ರಿಗೆ ಭಾಗ ಕೊಟ್ಟಿರೋದು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಿತ ಬಂದ್ಬಿಟ್ಟು ಎದುರಿಸ್ರಿ ಗಡ 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 ಅಂತ ಹೇಳ್ಬಿಟ್ಟು ನಡ್ದಂಗೆ ಮಾಡ್ಬಿಟ್ರಿ. ನಿಮ್ಮ ಅಮ್ಮಗಂಗೆ ನೋಡು. ಹಿಂಗೆ ಇದ್ಬಿಟ್ರೆ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಬಿಡ್ತೀನಿ, ನೀನು ಪ್ರೇಮಿ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಹಂಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವಾಗ ನೋಡಿ ನನ್ನ ಮಗ ಸುಮ್ಕೇಣಿ ಆಗೋಗ್ಬಿಡ್ತಾನೆ, ಪ್ರೇಮಿ ಜೊತೆನೇ ಇರ್ತಾನೆ ಅಲ್ವಾ? ಕಿತ್ತೋದ್ ನನ್ನ ಮಕ್ಕಳು ನಮ್ಮ ವಂಶದಾಗ ಯಾಕನ ಹುಟ್ಟಿದ್ರೋ ಏನು ಕತೆಯೋ ಗೊತ್ತಿಲ್ಲ. ನಮ್ಮ ವಂಶದಾಗ ಹುಟ್ಟೋ ಅವಶ್ಯಕತೆನೇ ಇರಲಿಲ್ಲ. ಈ ಕಳ್ಳನ ಮಕ್ಕಳು ನಮ್ಮ ವಂಶದಾಗ ಹುಟ್ಬಿಟ್ಟು ಹಿರ ಮಾನ ಮರುವದಿ ಎಲ್ಲ ಕಳಿತಾವ್ರಲ್ಲ ಪುದ್ದಿ. ನಮ್ಮ ವಂಶದಾಗ ಯಾಕೆ ಹುಟ್ಟಿದ್ರು ಅಂತ ಹೇಳ್ಬಿಟ್ಟು ಇವ್ರ ಮನ್ಕಾಯಾಗ ಹೋಗ. ನಮ್ಮ ವಂಶದಾಗ ಹುಟ್ಟೋ ಅವಶ್ಯಕತೆ ಏನಿತ್ತು? ಈ ಮನ್ಕಾಯಾಗ ಇವ್ರ ಮಕ್ಕಿಷ್ಟು ಬೆಂಕಿ ಹಾಕೋಗ. ನನ್ನ ಆಸ್ತಿ 10 ಪೈಸಾ ಕೊಡೋಕ್ಕಿಲ್ಲ. ಆ ಕಳ್ಳನ ಮಗಂಗೆ 10 ಪೈಸಾ ಕೊಟ್ಟರೆ ಕೇಳಿನು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕಳಬಡ್ಡಿಗೆ ಸುಮ್ಮನೆ ಬಿಟ್ಬಿಟ್ರೆ ಆಯ್ತದ? ಹಿಂಗೆ ನೀನು ಮಾಡ್ತೀನಿ ನೋಡಿ. ಎದಳಜಿ ಬಾಜಿ ಹೆಂಗನ ಮಾಡಿ ನೀನು ಡೈವರ್ಸ್ ಆಗೋದನ್ನ ತಡಿಬೇಕಷ್ಟೇ. ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಬೇಡ, ನಮಗೆ ಡೈವರ್ಸ್ ಆಗೋದನ್ನ ತಡಿ. ನಾನು ಎಂತೆಂಥ ಜನರು ನೋಡಿಲ್ಲ, ಇಂಥ ಕಿತ್ತೋದ್ ನನ್ನ ಮಕ್ಕಳನ್ನ ನೋಡಿಲ್ಲ ಬಿಡು. ನನ್ನ ಮೊಮ್ಮಕ್ಕಳೇ ಹಿಂಗೆ ಕಿತ್ತೋದ್ ನನ್ನ ಮಕ್ಳು ಆಯ್ತಾರೆ ಅಂತ ನನ್ನ ಮನ್ಸಾಗು ಅನ್ಕೊಂಡಿರಲ್ಲ ಕಣೆ ಪದ್ದಿ. ಸರಿ ನೋಡಿ, ಹಾಳಾಗೋಗ್ಲಿ, ಹಾಳು ಬಡ್ಡೈತದ. ಓಕೆ, ಇವನೋ ಒಂದು ಮಾಡೋಣ ನೋಡಿ. ಬಾಜಿ ಹಬ್ಬ ಸದ್ಯ ಹೆಂಗ ಕೊಟ್ಟು ಮಾತು ಉಳಿಸ್ಕೊಳಕ್ಕೆ ಈ ಒಜ್ಜಿನಾದ್ರೂ ಸಿಕ್ಕೋದು. ಈ ಒಜ್ಜಿತ ಕರ್ಕೊಂಡೋಗ್ಬಿಟ್ಟು ಹೇಳಿಸ್ಬಿಟ್ರೆ ಪ್ರೇಮಿ ಗಂಡ ಉಸಿ ಆಡ್ಕೊಕ್ಕನ ಬತ್ತಾನೆ. ಪಾಪ ಪ್ರೇಮಿ ಮಕ್ಕ ನೋಡ್ಲಿಲ್ಲ ಅಂದ್ರೂ ಪ್ರೇಮಿ ಅವ್ರ ಅಮ್ಮನ ಮಕ್ಕ ಆದ್ರೂ ನೋಡ್ಬಿಟ್ಟು ನಾನು ಸಹಾಯ ಮಾಡ್ಬೇಕಲ್ಲ. ನೋಡೋಣ, ಈ ಒಜ್ಜಿಯಿಂದ ಎಲ್ಲ ಸಾಧ್ಯ ಆಯ್ತದೆ. ಪದ್ದಿ ನಿನ್ನ ಪಿಲಾನ್ ವರ್ಕೌಟ್ ಆಗಲೇಬೇಕು. ಕರಿಯಜ್ಜಿ ಕರಿ, ನಿನ್ನ ಮೊಮ್ಮಗುನ್ನ ಕರಿ. ಸರಿಯಾಗಿ ಉಗಿಬೇಕು ನೀನು. ಕರಿ. ಲೋ ರಾಮ ಮನೆಯಾಳ ನನ್ನ ಮಗನೆ ಬಾರ್ಲಾ. ಎಲ್ಲ ಓದೆ ನೀನಂತಂದ್ರೆ. ರಾಮ ಅಜ್ಜಿ ಫುಲ್ ಗೊತ್ತಾಗಿ ಮಾತಾಡ್ಬೇಕು ನೀನು. ಸುಮ್ಮನೆ ರಾಮ ಅಂತ ಬರಲ್ಲ. ಲೋಪಾರ್ ನನ್ನ ಮಗನೇ ಬಾರ್ಲಾ ಅಂತ ಕರಿಬೇಕು. ಓ ಪುದ್ದಿ ಬಂದ, ನಿನಗೋಸ್ಕರನೇ ಕಾಯ್ತಿದ್ದೆ ನೋಡು. ನಾಳೆ ನಿನಗೆ ಹೋಗ್ಬೇಕು ಕೋರ್ಟ್ಗೆ. ಏನಾರ ಮಾಡಿ ಡೈವರ್ಸ್ನ ನಿಲ್ಲಿಸ್ತೀನಿ ಅಂತ ಹೇಳ್ದಲ್ಲ. ಹೆಂಗನ್ವೇ ಬುದ್ಧಿ ಹೇಳ್ತೀನಿ ಅಂತ ಹೇಳ್ದಲ್ಲ. ಹೆಂಗನ ಮಾಡ್ಬಿಟ್ಟು ಹೊಸಿ ನೀನೇನಿಯ ಮಾಡಬೇಕು. ಅದಕ್ಕೆ ಅಲ್ವಾ ಕರ್ಕೊಂಬಿಟ್ಟು ಬಂದಿರೋದು ಅಜ್ಜಿನ, ಗಟಾಣಿ ಅಜ್ಜಿನ. ಈ ಅಜ್ಜಿ ಸುಮ್ಮನೆ ಬಿಡ್ತದ? ಈ ಅಜ್ಜಿ ಒಂದು ಆವಾಜ್ ಆಗ್ತು ಅಂತಂದ್ರೆ ನಿಮ್ಮ ಮೊಳಿ ಮಯ್ಯ ಗಡ 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 ನಡಿಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಕರೀರಿ ಆ ಕಳ್ಳನ ಮಗ ಎಲ್ಲವನೇ ಅಂತ ಹೇಳ್ಬಿಟ್ಟು. ನೋಡಿ, ಇದೊಂದೇ ಕಿತನೇ ಸಹಾಯ ಮಾಡೋದು. ನಾನು ಮಾತು ಕೊಟ್ಟಿವ್ನಿ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ನಾನು ಸಹಾಯ ಎಲ್ಲನೂ ಏನು ಮಾಡ್ತಿರ್ಲಿಲ್ಲ ನಾನಂತೂ. ಥ್ಯಾಂಕ್ಸ್ ಪದ್ದಿ, ಇಷ್ಟನ ಮಾಡ್ತಿದ್ದೀಗಲ್ಲ ನಂಗೆ ಇದಕ್ಕಿನ್ನು ಇನ್ನೇನು ಬೇಕು? ಥ್ಯಾಂಕ್ಸ್ ಪದ್ದಿ. ಆಗೋ ಅಳಿಯಂದ್ರು ಬಂದರು. ಅಳಿಯಂದ್ರೆ ಬನ್ನಿ. ಲವ್ ಬೇವರ್ಸಿ ನನ್ನ ಮಗನೇ, ಹಳೆ ಬೇವರ್ಸಿ ನನ್ನ ಮಗನೇ. ಮಾನ ಮರ್ಯಾದೆ ಕಳಿಬೇಕು, ನಮ್ಮ ವಂಶದ ಮಾನ ಮರ್ಯಾದಿಲ್ಲ, ಮೂರ್ಖಾಸ್ ಕರಾಜ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಕಾಯ್ಕೊಂಡಿದ್ದ ಕಂಡ ನೀನು. ಹೀಗಾಗಲೇ ನೀನು ತಮ್ಮ ಮಾಡ್ರೆ ಸಾಲ್ದ ಇನ್ನೂ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ. ಇಷ್ಟೆಲ್ಲನೂ ಆಗೈತೆ. ಈಗ ಮತ್ತೆ ನೀನು ಈ ಪ್ರೇಮಿ ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀಗಲ್ಲ. ನೀನು ಎಂಥ ಬೊಡ್ಡ ಇದೆ ಇರಬೇಡ ಹೇಳು. ಕಿಸ್ಸೆದ್ ನೋಡು. ಅಜ್ಜಿ ನನ್ನ ತಂಟೆಗೆ ದಯವಿಟ್ಟು ಬರಬೇಡ.
ಇಲ್ಲಿ ಬಾಳ್ವೆ ಮಾಡ್ತಿರೋದು ನಾನು. ನನ್ನ ಕಷ್ಟ ಏನು ಸುಖ ಏನು ಅಂತ ಗೊತ್ತಿರೋದು ನನಗೆ. ನಿನ್ನ ಹತ್ರ ಕೇಳೋ ಅಂತ ಅವಶ್ಯಕತೆ ನನಗಂತೂ ಇಲ್ಲ. ಸರಿನಾ? ನಿಂದೆಲ್ಲ ಕೇಳಿ ಮಾಡಿ ಏನಜ್ಜಿ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ನನ್ನ ಲೈಫು ನನ್ನ ಇಷ್ಟ, ನಾನು ಯೋನಾರ ಮಾಡ್ಕೊತೀನಿ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು, ನೀನೊಂದು ಸಂದಾಗಿ ನೋಡ್ಕೋಬೇಕು. ತಿಂಗ್ಳಿಗೊಂದ್ಸಲ ಯಾವಾಗ ನಾ ಬಂದಾಗ ತಾನೆ ನೀನೊಂದು ಸಂದಕ್ಕೆ ಏನೇನು ನೋಡ್ಕೊತೀನಿ. ಸುಮ್ ಕೂತ್ಕ. ಅಯ್ಯ ಕುಡುಕ್ ನನ್ನ ಮಗನೇ, ಲೋಪರ್ ನನ್ನ ಮಗನೇ. ಏನ್ಲ ಅನ್ಕೊಬಿಟ್ಟಿದ್ಯಾ? ಇಲ್ಲಿ ನ್ಯಾಯವಾಗಿ ನೀತಿಯಾಗಿರೋರ್ಗೆ ಅಷ್ಟೇ ನಿನಿಯ. ನ್ಯಾಯ ನೀತಿಯಾಗಿರೋರ್ಗೆ ನಾನು ಆಸ್ತಿ ಕೊಡೋದು. ನಿನ್ನಂತ ಗುಂಡ್ರು ಕವಿಗಳಿಗೆಲ್ಲ ಕೊಡೋಕ್ಕಾಗಿಲ್ಲ ನೋಡು. ಪ್ರೇಮಿ ಜೊತೆ ಸಂಸಾರ ಮಾಡ್ಕೊಂಡು ಬಿದ್ದಿದ್ರೆ ನಿಂಗೆ ಆಸ್ತಿ ನಿನಗೆ ಸಿಗ್ತದೆ. ಪ್ರೇಮಿ ಜೊತೆ ಏನೋ ನೀನು ಸಂಸಾರ ಮಾಡ್ದಿದ್ದಂಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಅಲ್ಕೊಂಡು ಬಿದ್ದಿದ್ಯೋ, ನಿನಗಂತೂ ಯಾವುದೇ ಕಾರಣಕ್ಕೂ ನನ್ನ ಆಸ್ತಿನಾಗೆ ನ್ಯಾಯ ಪೈಸೆನೂ ಕೊಡೋಕ್ಕಿಲ್ಲ. ನಮ್ಮ ವಂಶದ ಮಾನ ಮರ್ಯಾದೆಲ್ಲ ಕಳೀತಾ ಇದೆಯಲ್ಲ ನೀನು. ನೋಡ್ಲಾ, ಸುಮ್ಕೆ ನೀ ಮೂರ್ವಾದಿನಾಗೆ ಅದು ಅಂಥದ್ದು ಡೈವರ್ಸು ಪೈವರ್ಸ್ ಎಲ್ಲ ಬಿಟ್ಬಿಟ್ಟು ಈ ಪ್ರೇಮಿ ಜೊತೆ ಸಂಸಾರ ಮಾಡ್ಕೊಂಡು ಬಿದ್ದಿರೋದು ಕಲಿ. ಸರಿಯಾಗಿ ಹೇಳಿದ್ರಿ ಕಣಕ್ಕ ನೀವಂತೂ. ಅಳಿ ಮಯ್ಯಂಗೆ ಅಳಿ ಅಂದರೆ ಕೇಳಿಸ್ಕೊಂಡ್ರೆ ಇವಾಗ ಈ ಡೈವರ್ಸು ಏನೂ ನಡೆಯಂಗಿಲ್ಲ. ಎಲ್ಲ ಕ್ಯಾನ್ಸಲ್ಲು. ಏನಜ್ಜಿ ನೀನು ಆಸ್ತಿ ಪಾಸ್ತಿ ತೋರಿಸ್ಬಿಟ್ಟು ನನ್ನ ಬುಟ್ಟಿಗೆ ಹಾಕೋಬೋದು ಅಂತ ಅನ್ಕೊಂಡಿದೀಯ? ನೀನು ಆಸ್ತಿಯ ತೋರಿಸ್ಬಿಟ್ಟು ಯೋನ್ ಮಾಡಬೇಕು ಅಂತ ಅನ್ಕೊಂಡಿದೀಗ ನೀನು? ನೋಡು, ನೀನು ಆಸ್ತಿ ಪಾಸ್ತಿಗೆಲ್ಲನೂ ನೋಡ್ಬಿಟ್ಟು ಕರ್ಗ ಅಂತ ಮನುಷ್ಯ ನಾನಲ್ಲ. ಏನು ಮಾಡ್ತೀಗ ಆಸ್ತಿ ಕಿತ್ಕೊಂಡಿಗೆ ನೀನು? ಅಜ್ಜಿ ಹೇಳ್ತಿರೋದು ಕೇಳಿಸ್ತಿಲ್ವಾ ಬಾವ? ಆಸ್ತಿ 10 ಪೈಸೆ ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಇಬ್ರು ಕಡೆಯಿಂದನೂ ತೆಪ್ಪಾಗೈತೆ. ಸುಮ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಇನ್ನೇನು ಮಾಡೋಕ್ಕಾಯ್ತದೆ? ನೀವು ಅವಳು ಚೆನ್ನಾಗಿದ್ರೆ ಇನ್ನೇನು ಬೇಕು ಹೇಳಿ? ಸುಮ್ಮನೆ ಊರಾಗ ಎಲ್ರೂ ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡಪ್ಪ ಹೆಂಗಿದ್ದು ಹೆಂಗಾಗವ್ರೆ, ಇವ್ರು ಬಾಳದಿಷ್ಟು ಹಂಗೆ ಹಿಂಗೆ ಅಂತ ಆಡ್ಕೊಂಡು ಹೋಗಾಡ್ಬಿಡ್ತಾರೆ. ಅದಕ್ಕೇನೇ ನಾನು ಹೇಳ್ತಿರೋದು, ಇಬ್ರು ನೆಟ್ಗಿರ್ರಿ. ಲೇ ಪೊದ್ದಿ, ನನ್ನ ತಂಟೆಗೆ ಬರಬೇಡ ಅಂತ ನಿನಗೆ 1000 ಕಿತ ಹೇಳಿದ್ದೀನಿ, ಆದರೂ ಬಂದಿದ್ಯಾ? ಅಲ್ಲ ಕಣಲೇ, ಈ ಜುಜುಮಿ ಆಸ್ತಿಗೋಸ್ಕರ ನನ್ನ ಹುಡುಗಿ ಅಮ್ಮುನ ಬಿಟ್ಕೊಡಕ್ಕಾಯ್ತದ ನಾನು? ನಮ್ಮ ಅಮ್ಮನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ಅವಳು ನಾನು ಎಷ್ಟು ಪಿರುತಿ ಮಾಡ್ತಾಳೆ ಗೊತ್ತಾ? ನಾನು ಮದುವೆ ಮಾಡ್ಕೊಂಡ್ರೆ ಅವಳನ್ನ ಏನೇ ಮಾಡ್ಕೊತೀನಿ. ಈ ಕಾಮಂಗಿ ಪ್ರೇಮಿ ಜೊತೆ ಮಾತ್ರ ಇರಕ್ಕಿಲ್ಲ. ಎಲ್ಲ ಬೊಗಳ್ತಿದ್ದೀಗ? ನನ್ನ ಮಾತುಗೂ ಬೆಲೆ ಇಲ್ಲ ಅನ್ನಂಗಾಯ್ತು. ಅಜ್ಜಿ, ನೀನು ಆಸ್ತಿ ನೀನೇ ಮಾಡಿಕ. ನಮ್ಮ ಹುಡುಗಿ ಜೊತೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ದುಡ್ಕೊಂಡು ತಿನ್ಕೊಂಡಿರ್ತೀನಿ. ಈ ಮನೆಗೆ ಗಂಡಸ್ರಿಗೆ ಬೆಲೆ ಇಲ್ಲ. ಬಂದಿರೋ ಸಾಸಿಗಳಿಗೆ ತಾನೇ ನೀವು ಬೆಲೆ ಕೊಡೋದು. ನನಗೆಲ್ಲ ಏನು ಬೆಲೆ ಕೊಡ್ತೀರಾ? ನೋಡು, ಶ್ಯಾಮ ಹೋದಾಗ ಯಾರು ಕೇಳಲಿಲ್ಲ. ಈಗ ನಾನು ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬೇರೆ ಕುಂತ್ಕತ್ತೀಗ ನೀನು? ನೋಡು, ಈಗಲೇ ಹೇಳ್ತಿದ್ದೀನಿ, ನೀನು ಆಸ್ತಿ ಪಾಸ್ತಿಯಲ್ಲಿ ಎದುರಿಸ್ಬಿಟ್ಟು ನಾನು ಇದೇ ಮನೆಗೆ ಇರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದು ನೀನು ಭ್ರಮೆ ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋದು ಇಲ್ಲ. ಇವಳು ಸವಸನೂ ಬೇಡ. ನೀನು ಆಸ್ತಿ ಎತ್ಕೊಂಡು ನಿನ್ನ ಪಾಡು ನೀನು ತ್ಯಾಪ್ಪುಗೆ ನೆಟ್ಟುಗೆ ಹೊಂಟೋಗ್ಬಿಡು ಅಷ್ಟೇನೇನೆ. ಅಯ್ಯೋ ಇಂಥ ಬಿಟ್ಟು ನನ್ನ ಮಕ್ಳಿಗೆ ಏನು ಹೇಳೋಕ್ಕಾಯ್ತದೆ? ನನ್ನ ಕೈಲಿ ಏನು ಹೇಳೋಕ್ಕಾಗಿಲ್ಲ. ಇರ್ಲಾ, ಹೋಗ್ಬಿಟ್ಟು ನಿಮ್ಮ ಅಪ್ಪಂಗೂ ನಿಮ್ಮ ಅವ್ವಂಗೂ ಹೇಳ್ಬಿಟ್ಟು ಬರ್ತೀನಿ. ಅವಳೆ ನಿಮ್ಮವ್ವ ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ಲು ಯವ್ವ. ಒಬ್ರಿಗಿನ ಒಬ್ರು ಮುತ್ತು ರತ್ನಗಳು. ಒಬ್ರಿಗಿನ ಒಬ್ರು ತರಬೇಸಿ ನನ್ನ ಮಕ್ಳು ಹೇಳಿದ್ದೊಂದು ಕೇಳೋಕ್ಕಿಲ್ಲ, ಮಾಡೋಕ್ಕಿಲ್ಲ. ಲೋಪರ್ಗಳನ್ನ ಕಟ್ಟಕಬಿಟ್ಟು ಬಂದು ನಿಮ್ಮಂಥರಿಂದನೇ ಕಂಡ್ಲ ಇಲ್ಲೆಲ್ಲ ಮನೆ ಮಾನ ಮುರುವದಿಯೆಲ್ಲ ಹರಾಜಾಗ್ತಿರೋದು ಎಲ್ಲನೂ ನಿನ್ನಂತನಿಂದನೇ ಕಂಡ್ಲ. ಲೋಪರನ್ನು ತಗೊಬಂದು ಲೇ ಪೊದ್ದಿ, ಹಾಳು ಬಿದ್ದೋದ್ರೆ ಹಾಳು ಬಿದ್ದೋಗ್ಲಿ. ನನ್ನ ಮಗಂಗೆ ಆಸ್ತಿಗೆ ನಾನು ಅವಳು ಯಾವಳ ಒಮ್ಮಿ ಇಷ್ಟನಂತೆ ಅವಳಿಂದನೇ ಹಾಳು ಬಿದ್ದೋಗ್ಲಿ. ನಾನು ಬೆಲೆ ಕೊಡ್ದಿರೋ ಜಾಗದಾಗ ನಾನು ಯಾಕಿರಲಿ? ಇವನಿಗೆ ನನ್ನ ಆಸ್ತಿನಾಗೆ ನ್ಯಾಯ ಪೈಸೆನೂ ಕೊಡೋಕ್ಕಿಲ್ಲ. ಬೇಡ ಅಂತ ಹೇಳ್ತಾ ಉಂಟಾನೆ. ಬೇಡ ಬಿಡು, ದಾನ ಧರ್ಮ ಮಾಡಾಕ್ಬಿಡ್ತೀನಿ. ಆದರೆ ನನ್ನ ಮಗಂಗೆ ಮಾತ್ರ ಕೊಡೋಕ್ಕಿಲ್ಲ. ಈ ಮನೆಯೆಲ್ಲ ಬಿಟ್ಟು ಕುಂತ್ಬಿಟ್ಟವ್ರೆ. ಬಿಡು, ಹೋಗ ಶ್ಯಾಮ ಹೋಗವನಲ್ಲ ಅಲ್ಲಿಗೆ ಏನಿಯ ಹಾಳು ಬಿದ್ದು ಹಾಳಾಗೋಗ್ಲಿ ಬಿಡು. ನಾನೇನು ಹೇಳಂಗಿಲ್ಲ. ನಿಮಗೆ ಆಸ್ತಿಗಿನ್ನ ನನಗಿನ್ನ ಎಲ್ರಿಗಿನ್ನೂ ಆ ಮಿಟ್ಟುಗ್ಲಾಡಿ ಅವಳೇ ಹೆಚ್ಚಾಗೋಗ್ಬಿಟ್ಲಾ? ಲೇ ಪ್ರೇಮಿ, ನೀನು ಏನು ಸ್ಕೆಚ್ ಹಾಕಿದ್ರು ಅಷ್ಟೇ ನಿಮಗೆ. ಏನು ಪ್ರಯೋಜನ ಇಲ್ಲ ಏನು ಸ್ಕೆಚ್ ಹಾಕಿದ್ರು. ಲೇ ಪೊದ್ದಿ, ನೀನು ಸಂಸಾರವ ನೀನು ನೋಡ್ಕೊಳ್ಳೋದು ಬಿಟ್ಬಿಟ್ಟು ನನ್ನ ತಂಟೆಗೆ ಬತ್ತಿಗಲ್ಲಮ್ಮಿ. ನಿಂದೇ ನೋಡ್ಕೊಳ್ಳಲ್ಲ. ನಿನ್ನ ಗಂಡ ನೀನು ಹೇಳ್ದಂಗೆ ಒಂದು ದಿನಕ್ಕೆ ಕನಕ್ಕೆ ಹೇಳ್ತಾನೆ ನಿನ್ನ ಗಂಡ. ಒಂದು ದಿನಕ್ಕೂ ಕೇಳೋಕ್ಕಿಲ್ಲ. ಆದ್ರೂ ಕಂಡರ ಸಂಸಾರದಾಗೆ ಕಡ್ಡಿ ಎಲ್ಲರ್ಸಕ್ಕೆ ಬತ್ತೀಯ. ಪಾಪ ನಿನ್ನ ಪಿಲಾನೆಲ್ಲ ಉಲ್ಟಾಗೋಗ್ಬಿಡ್ತಲ್ವಾ? ನನಗೆ ಎಲ್ಲರ ವಿಷಯನೂ ಸಂದಾಗ ಗೊತ್ತು ಮನೆಯಾಗೆ. ನಾನು ಹೇಳಿಲ್ವೇನಮ್ಮ ನಿಂಗೆ? ಯಾರು ಬಂದ್ರು ನನ್ನ ಗಂಡನ ಸರ್ ಮಾಡೋಕ್ಕಾಗಲ್ಲ. ನನ್ನ ಗಂಡ ಬುಟ್ಟು ಕೂತವನೇ, ಬುಟ್ಟು ನನ್ನ ಮಗ ಅಂತ ಹೇಳ್ಬಿಟ್ಟು ನಿಂಗೆ ಹೇಳಿಲ್ವೇನಮ್ಮ? ಬುಟ್ಟು ಕುಂತಿರೋ ನನ್ನ ಮಕ್ಳಿಗೆ ಏನಂತ ಹೇಳ್ತೀಯ? ಬುಟ್ಟು ಕುಂತವನಿ ಕಳ್ಳ ನನ್ನ ಮಗ ಬುಟ್ಟು ಕುಂತು ಹಾಳಾದ ನನ್ನ ಮಗಂಗೆ ಏನು ಹೇಳೋಕ್ಕಾಗಿಲ್ಲ ಕಣಮ್ಮ. ನೋಡಿ ಅತ್ತಾಗಿ ಹಾಳು ಬಿದ್ದಾತಾಗ ಹೋಗ್ಲಿ. ಇನ್ನೇನು ಮಾಡೋಕ್ಕಾಯ್ತದೆ? ನೋಡಿ ಸುಮ್ಕೆ ನೀಯ ಹೋಗಿ ಇವ್ನು ತಗೋ ಬಂದು ಇದು ಮಾಡ್ಕೊಂಡಲ್ಲ ನಾನು. ಏನು ಪ್ರಯೋಜನ ಇಲ್ಲ. ಪೊದ್ದು ನನಗೆ ಬಂದ್ಬಿಟ್ಟು ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಬಿಡು. ನನಗೆ ಗೊತ್ತು ನಮ್ಮ ಅಮ್ಮ ಹೇಳ್ತಿತ್ತೇನೆ, ಪೊದ್ದು ಬಂದು ಸಹಾಯ ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಇಷ್ಟೇನೇನಿಯ ಸಹಾಯ ಮಾಡೋದು ಎಲ್ಲ ನನಗೆ. ಅಮ್ಮ ಇವನು ನಾನು ಡೈವರ್ಸ್ ಕೊಟ್ಬಿಟ್ಟಾಗ ಎತ್ತನ ಹೋಗೋಣ ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಮನೆ ಬರಹ ಇಷ್ಟೇ ಇರೋದು. ಹೆಂಗ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಿದ್ದಿರೋಣ. ಇಂಥ ನನ್ನ ಗಂಡನಿಂದ ನನಗಂತೂ ನೆಮ್ಮದಿನೂ ಇಲ್ಲ, ಎಂಥದ್ದು ಇಲ್ಲ ಬಿಡು.
ಪೊದ್ದು ನೀನು ಎಷ್ಟು ನಂಬಿದ್ದೆ ನಾನು, ನೀನೇ ಏನಾರ ಪಿಲಾನ್ ಮಾಡ್ಬಿಟ್ಟು ಎಲ್ಲ ಸರ್ವ್ ಮಾಡ್ತೀಯ ಅಂತ. ಆದರೆ ಪೊದ್ದು ನಿನ್ನ ಪಿಲಾನೇನಿಯ ಉಲ್ಟಾಗೋಗ್ಬಿಟ್ಟು ಎಲ್ಲ ಎಡವಟ್ಟಾಗೋಗ್ಬಿಡ್ತಲ್ಲ ಪೊದ್ದು. ಹಾಂ, ಆ ಅಜ್ಜಿ ಮಾತು ಕೇಳಲಿಲ್ಲ. ಅಂದರೆ ನನ್ನ ಮಗಳು ಬಾಳಿನ ನೆಟ್ಕಾಗಕ್ಕಿಲ್ಲ ಅನ್ನಂಗೆ ಆಯಿತು. ನಾನು ಏನೇನೋ ಅಂದ್ಕೊಂಡಿದ್ದೆ, ನನ್ನ ಮಗಳು ಬಾಳ ಹಂಗಿರ್ತದೆ ಹಿಂಗಿರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಳಾಗೋಯ್ತು. ಇಷ್ಟೇ ಹಣಿನಾಗ ಬರ್ದಿರೋದು, ಇಷ್ಟೇ ನೀನು ನನ್ನ ಮಗಳು ಜೀವನದಾಗ ಬರ್ದಿರೋದು. ಸರಿ ಬಿಡ್ಬೋದು. ಹೆಂಗೋ ನನ್ನ ಮಗಳನ್ನ ಕರ್ಕೊಂಡೆಲ್ಲ ಹೊಂಟೋಯ್ತೀನಿ, ಇನ್ನೇನು ಮಾಡೋಕ್ಕಾಯ್ತದೆ. ಏ ಪೊದ್ದು ಕೊಟ್ಟು ಮಾತು ಉಳಿಸ್ಕೊತಾಳೆ ಅಂತ ಎಲ್ಲರೂ ಹೇಳ್ತಿದ್ರು. ನೋಡಿದ್ರೆ ಹಿಂಗಾಗೋಗ್ಬಿಡ್ತು. ನಮ್ಮ ಹಣೆ ಬರಹನೇ ಸರಿ ಇಲ್ಲ ಅನ್ನಿಸ್ತದೆ. ಸರಿ ಬಿಡು, ಆಯ್ತು. ನಾನು ಹಾಕಿದ್ರೆ ಪಿಲಾನು ಯಾವುದು ಉಲ್ಟಾ ಆಯ್ತಿರ್ಲಿಲ್ವೇ? ಇದು ಯಾಕೆ ಇದ್ದಕ್ಕಿದ್ದಂಗೆ ನೀವು ಉಲ್ಟಾ ಆಗೋಗ್ಬಿಡ್ತಲ್ಲ. ಆ ಅಜ್ಜಿನ ಕರ್ಕೊಂಬಿಟ್ಟು ಬಂದ್ರು ಏನು ಪ್ರಯೋಜನ ಆಗಲಿಲ್ಲ. ಏನಪ್ಪ ಮಾಡೋದು? ಬಿಡು ಪೊದ್ದು, ಮೊದಲನೇಕಿಂತ ಸೋತ್ಬಿಟ್ಟಲ್ಲೇ ಪೊದ್ದು ನೀನು. ಅಯ್ಯೋ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಹಾಂ, ನನ್ನ ಲವ್ವರು ಫ್ರೆಂಡು ಮಿತ್ರನ ಕೇಳಿದ್ರೆ ಏನನ್ನ ಸಹಾಯ ಮಾಡಿದ್ರು ಮಾಡ್ಬೋದೇನೋ. ಇದಕ್ಕೆಲ್ಲ ಮಿತ್ರನೇನಿಯ ಸರಿ. ಮಿತ್ರನ ತಕ ಏನಿಯ ಒಯ್ತೀನಿ ಇರು, ಹೋಗ್ಬಿಟ್ಟು ಮಿತ್ರನ ಸಹಾಯ ನೆನೆಯ ಕೇಳಿ ಮಾಡ್ತೀನಿ. ಅಯ್ಯೋ ಕೋಳಿ ಸಾರು ಬೇರೆ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿಕ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನನಗೆ ಐಡಿಯಾ ಪೈಡಿಯಾ ಎಲ್ಲನೂ ಹೇಳು ಬರ್ತದೆ. ಬರೋದು ಇಲ್ಲ ಏನೂ ಇಲ್ಲ. ಸರಿ ಇರು, ಹೋಗ್ಬಿಟ್ಟು ಚಿಕನ್ ಈ ಕೈ ಎಲ್ಲ ಮಾಡ್ಬಿಟ್ಟು ಆಮೇಲಿಂದ ಮಿತ್ರನ ಕರಿತೀನಿ.